ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾವಿವಾಗ ನೋಡೋಣ ಬಿಗ್ ಬಾಸ್ನ ಒಂದು ಹೊಸ ಪ್ರೋಮೋ ಯಾವ ಥರ ಇದೆ, ಹೇಗಿದೆ ಅಂತ ಹೇಳಿಬಿಟ್ಟು. ಬೆಳಗ್ಗೆ ಆಲ್ರೆಡಿ ಒಂದು ಪ್ರೋಮೋ ಬಿಟ್ಟಿದ್ದರು ಕಿಚ್ಚ ಸುದೀಪ್ ಅವ್ರದ್ದು. ಸೂಪರಾಗಿತ್ತು. ಅವ್ರ ಎಂಟ್ರಿ ಆಗಿರ್ಬೋದು, ಆ ಲುಕ್ ಆಗಿರ್ಬೋದು, ಆ ಮಾಸ್ ಎಂಟ್ರಿ, ಮ್ಯಾಕ್ಸಿಮಮ್ ಡ್ಯಾನ್ಸು ನೆಕ್ಸ್ಟ್ ಲೆವೆಲಲ್ಲಿತ್ತು. ಯಾವ ಥರ ಇತ್ತು ಅಂದರೆ, ಆ ಮ್ಯಾಕ್ಸ್ ಮೂವಿಯಲ್ಲಿ ಯಾವುದು ಒಂದು ಸ್ಟೆಪ್ ತುಂಬಾ ಫೇಮಸ್ ಆಗಿರುತ್ತೋ ಅದೇ ಸ್ಟೆಪ್ಪಿಗೆ ಕಿಚ್ಚ ಸುದೀಪ್ ಅವರು ಫುಲ್ ಫೈರ್ ಆಗಿ ವೇದಿಕೆನ ಹಂಗೆ ಫುಲ್ ಬ್ಲಾಸ್ಟ್ ಮಾಡೋ ಥರ ಇದೆ ಆ ಒಂದು ಸ್ಟೆಪ್ಪು. ಅಷ್ಟು ಚೆನ್ನಾಗಿ ಮೂಡ್ ಬರ್ತಾ ಇದೆ. ಮತ್ತು ಗ್ರ್ಯಾಂಡ್ ಫಿನಾಲೆ ಡಿಸೈನ್ ಅಂತೂ ಸಿಕ್ಕಾಪಟ್ಟೆ ಸೂಪರ್ ಆಗಿದೆ. ಈ 11 ಸೀಸನಲ್ಲಿ ಏನಿತ್ತಲ್ವ, ಸೊ ಅದೆಲ್ಲನೂ ಮೀರಿಸೋ ರೇಂಜಿಗೆ ಈ ವರ್ಷದ ಒಂದು ಗ್ರ್ಯಾಂಡ್ ಫಿನಾಲೆ ಸೂಪರ್ ಡೂಪರ್ ಆಗಿ ನಡೆಸ್ಕೊಡ್ತಾ ಇದ್ದಾರೆ ನಮ್ಮ ಕಿಚ್ಚ ಸುದೀಪ್ ಅವರು. ಯಾಕಂತ ಹೇಳಿದರೆ ಇದು ಅವರ ಕೊನೆಯ ಒಂದು ಎಪಿಸೋಡ್ ಆಗಿರುತ್ತೆ, ಅಥವಾ ಫಿನಾಲೆ ಆಗಿರುತ್ತೆ, ಅಥವಾ ಸೀಸನ್ ಆಗಿರುತ್ತೆ ಕೂಡ. ಸೊ ಇದು ಅವ್ರಿಗೆ ಒಂಥರ ತುಂಬಾ ಸ್ಪೆಷಲ್ ಮೂಮೆಂಟ್ ಆಗಿರುತ್ತೆ. ಹಾಗಾಗಿ ಅವರು ಕೂಡ ನೋಡಲಿಕ್ಕೆ ಸಿಕ್ಕಾಪಟ್ಟೆ ಸೂಪರಾಗಿ ಕಾಣಿಸ್ತಾ ಇದ್ದಾರೆ, ಮಸ್ತಾಗಿ ಕಾಣಿಸ್ತಾ ಇದ್ದಾರೆ. ಸೊ ಕಿಚ್ಚ ಸುದೀಪ್ ಅವರು ಈ ರೀತಿ ಕಾಣ್ತಾ ಇದ್ದಾರೆ, ತುಂಬಾ ಖುಷಿಯಾಗುತ್ತೆ ನೋಡಲಿಕ್ಕೆ ಸಿಕ್ಕಾಪಟ್ಟೆ. ಸೊ ನಾವು ಇವಾಗ ನೋಡೋಣ ಬನ್ನಿ, ನಮ್ಮ ಒಂದು ಕಂಟೆಸ್ಟೆಂಟ್ಗಳು ಯಾವ ರೀತಿ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು. ಸೊ ಸುದೀಪ್ ಅವರು ಈ ಒಂದು ಪ್ರೋಮೋ ಅಲ್ಲಿ ಸಿಕ್ಕಾಪಟ್ಟೆ ಕಾಲೆಳಿತಾ ಇದ್ದಾರೆ. ಫಿನಾಲೆ ಕಂಟೆಸ್ಟೆಂಟ್ಗಳದ್ದು ಹನುಮಂತು ಕಾಲೆಳಿತಾ ಇದ್ದಾರೆ, ರಜತ್ ಅವ್ರು ಕಾಲೆಳಿತಾ ಇದ್ದಾರೆ. ಥೈಲ್ಯಾಂಡ್ದು ಆ ವಿಷಯ ತಗೊಂಡು ರಜತ್ ಅವ್ರ ಅಮ್ಮನ ಹತ್ರ ಕಾಮಿಡಿ ಮಾಡ್ತಾ ಇದ್ದಾರೆ. ಪಾಪ ಅವ್ರ ಅಮ್ಮ ಇನೋಸೆಂಟು ತುಂಬ, ಹಾಗಾಗಿ ಅವರು ಥೈಲ್ಯಾಂಡ್ ತಾಯ್ನಾಡು ಅದ್ರ ಬಗ್ಗೆ ಅಷ್ಟೊಂದು ಕಾಮಿಡಿ ಅರ್ಥ ಆಗಿರಲಿಲ್ಲ ಅನಿಸುತ್ತೆ. ಹಾಗಾಗಿ ಕಾಲೆಳೆದು ಕಾಮಿಡಿ ಮಾಡೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಸುದೀಪ್ ಅವರು. ಯೂಶ್ವಲಿ ವೀಕೆಂಡ್ ಬಂದಾಗೂ ಅಷ್ಟೇ ತುಂಬಾ ಎಂಥ ಸೀರಿಯಸ್ ಮ್ಯಾಟ್ರ್ ಇದ್ರೂ ತುಂಬ ಸ್ಮೂತಾಗಿ ಕಾಮಿಡಿ ಮಾಡಿ ಅದನ್ನು ಮನಸ್ಸಿಗೆ ತುಂಬ ನೋವಾಗದಿರೋ ರೀತಿ, ರ್ಯಾಶಾಗಿ ಹೇಳ್ದಿರೋ ರೀತಿ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾರೆ ಸುದೀಪ್ ಅವರು. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಈ ಪ್ರೋಮೋಲ್ಲೂ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ, ಕಾಮಿಡಿಯಾಗಿ ಮತ್ತು ಖುಷಿಯಾಗಿ ನಡೆಸ್ಕೊಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಫಿನಾಲೆ ಕಂಟೆಸ್ಟೆಂಟ್ 6 ಜನ ಸಿಕ್ಕಾಪಟ್ಟೆ ಮಿಂಚ್ತಾ ಇದ್ದಾರೆ. ಒಬ್ಬೊಬ್ರದ್ದು ನೋಡ್ತಾ ಇದ್ದೀರಾ, ಇಲ್ಲಿ ಅವರ ಡ್ರೆಸ್ಗಳಾಗಿರ್ಬೋದು, ಹೇರ್ ಕಟ್ ನಿನ್ನೆ ಮಾಡಿಸಿದ್ರು ಅವ್ರಿಗೆ ಫಿನಾಲೆ ಅಂದರೆ ಬಿಗ್ ಬಾಸ್ ಮನೆ ಒಳಗಡೆನೇ. ಸೊ ಎಲ್ಲರೂ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ. ಅವ್ರಿಗೆ ಪಾಪ ಹೊರಗಡೆ ಏನಾಗ್ತಿದೆ ಅಂತ ಗೊತ್ತಿರಲ್ಲ, ಯಾರಿಗೆ ಎಷ್ಟು ವೋಟ್ಸ್ ಬಂದಿದೆ ಅಂತ ಗೊತ್ತಿರಲ್ಲ, ಯಾರು ವಿನ್ ಆಗ್ಬೋದು ಅಂತಲೂ ಗೊತ್ತಿರಲ್ಲ. ಪಾಪ ಎಲ್ಲರೂ ಒಂಥರ ಫುಲ್ಲು ಎಕ್ಸೈಟ್ಮೆಂಟಲ್ಲಿ ಭಯದಲ್ಲಿ ಕೂತಿರ್ತಾರೆ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಅದ್ರ ಜೊತೆಗೇ ಯಾರ್ಯಾರು ಎಲಿಮಿನೇಟ್ ಆಗಿ ಇಷ್ಟು ವಾರಗಳಲ್ಲಿ ಎಲಿಮಿನೇಟ್ ಆಗಿ ಆಚೆ ಹೋದಂತಹ ಕಂಟೆಸ್ಟೆಂಟ್ಗಳು ಕೂಡ ಬಂದಿದ್ದಾರೆ. ಚೈತ್ರ ಆಗಿರ್ಬೋದು, ಅನುಷಾ ಆಗಿರ್ಬೋದು, ರಂಜಿತ್, ಧನರಾಜು, ಗೌತಮಿ, ಐಶ್ವರ್ಯ, ಹಾಗೆ ಪ್ರತಿಯೊಬ್ಬರು ಬಂದಿದ್ದಾರೆ. ಶಿಶಿರ್ ಆಗಿರ್ಬೋದು, ಮಾನ್ಸ ಆಗಿರ್ಬೋದು, ಎಲ್ಲರೂ ಬಂದಿದ್ದಾರೆ. ಸೊ ನೋಡ್ಲಿಕ್ಕೆ ತುಂಬ ಖುಷಿ ಆಗುತ್ತೆ. ಅವ್ರನ್ನ ನೋಡಿ ಈ ಕಂಟೆಸ್ಟೆಂಟ್ಗಳು ಸಿಕ್ಕಾಪಟ್ಟೆ ಖುಷಿ ಪಡ್ತಾ ಇದ್ದಾರೆ. ಹಾಗೆ ಸುದೀಪ್ ಸರ್ನ ನೋಡಿಬಿಟ್ಟು ತುಂಬ ಎಕ್ಸೈಟ್ಮೆಂಟಲ್ಲಿದ್ದಾರೆ ಎಲ್ಲ ಕಂಟೆಸ್ಟೆಂಟ್ಗಳು. ಸೊ ನೋಡೋಣ ಯಾವ ರೀತಿ ಈ ಒಂದು ಗ್ರ್ಯಾಂಡ್ ಫಿನಾಲೆ ಆಗುತ್ತೆ ಅಂತ ಹೇಳಿಬಿಟ್ಟು. ಆದರೆ ಇವತ್ತು ನಮ್ಗೆ ಗೊತ್ತಿರೋ ಹಾಗೆ ಇಬ್ಬರು ಕಂಟೆಸ್ಟೆಂಟ್ಗಳು ಮನೆ ಹೋಗೋ ಸಾಧ್ಯತೆ ಹೆಚ್ಚಾಗಿದೆ. ಸೊ ನಿಮಗೆ ಯಾರು ಈ ಒಂದು ಗ್ರ್ಯಾಂಡ್ ಫಿನಾಲೆ ಶನಿವಾರದ ಎಪಿಸೋಡಲ್ಲಿ ಮನೆಯಿಂದ ಆಚೆ ಹೋಗ್ತಾರೆ ಅಂತ ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮಗೆ ಯಾವ ಕಂಟೆಸ್ಟೆಂಟು ತುಂಬ ಫೇವ್ರೇಟು, ನೀವು ಇಷ್ಟಪಡೋ ಒಂದು ಕಂಟೆಸ್ಟೆಂಟ್ ಹೆಸರು ಯಾರಾಗಿರ್ತಾರೋ ಅವ್ರ ಹೆಸರು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ಹೊಸ ಪ್ರೋಮೋ ಅಪ್ಡೇಟ್ ಮುಖಾಂತರ. ಅಲ್ಲಿವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ಹೊಸ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಎಲ್ರಿಗೂ ತುಂಬ ಧನ್ಯವಾದಗಳು. ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ರಿಗೂ ತುಂಬಾ ಥ್ಯಾಂಕ್ಸ್.